ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. IPL 2025 ಮೆಗಾ ಆಕ್ಷನ್ ರಿಲೇಟೆಡ್ ಅಪ್ಡೇಟ್ ಬಂದಿದೆ. ರಿಟೆನ್ಷನ್ ಪ್ರೋಸೆಸ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಇನ್ನ ಫೈನಲೈಸ್ ಆಗಿಲ್ಲ, ಇನ್ನ ಮೀಟಿಂಗ್ ಇದೆಯಂತೆ ಫ್ರಾಂಚೈಸಿಗಳ ಜೊತೆಗೆ. ಜುಲೈ ಎಂಡ್ ಅಷ್ಟರಲ್ಲಿ ಫೈನಲೈಸ್ ಆಗುತ್ತೆ ಎಷ್ಟು ನಂಬರ್ ಆಫ್ ರಿಟೆನ್ಷನ್ ಇರಬೇಕು ಅನ್ನೋದು. ಬಟ್ ಫ್ರಾಂಚೈಸಿಗಳಿಂದ ಪ್ರಪೋಸ್ ಅಂತೂ ಮಾಡಿದರಂತೆ, ಇಷ್ಟಿಷ್ಟು ನಂಬರ್ ಆಫ್ ರಿಟೆನ್ಷನ್ ಬೇಕು ನಮಗೆ ಅಂತ ಕೆಲವು ಫ್ರಾಂಚೈಸಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ರಂತೆ. ನಮಗೆ ಕೆಲವು ಫ್ರಾಂಚೈಸಿಗಳು ಅಂದ್ರೆ ಒಂದೇ ಒಂದು ಫ್ರಾಂಚೈಸಿ ಡಿಮ್ಯಾಂಡ್ ಮಾಡಿದಂತೆ ನಮಗೆ 8 ನಂಬರ್ ಆಫ್ ರಿಟೆನ್ಷನ್ಸ್ ಬೇಕು ಅಂತ. ಅದು ಯಾವ ಫ್ರಾಂಚೈಸ್ ಅಂತ ರಿವೀಲ್ ಮಾಡಿಲ್ಲ. ಅಫ್ಕೋರ್ಸ್ ಅದು KKR ಆಗಿರುತ್ತೆ, ಯಾಕಂದ್ರೆ ವಿನ್ನರ್ಸ್ ಆಗಿದ್ದಾರೆ, ಅವ್ರು ರಿಟೆನ್ಷನ್ ಬೇಕು ಅಂತ ಹೇಳಿರ್ತಾರೆ. ಜಾಸ್ತಿ ನಂಬರ್ ಆಫ್ ರಿಟೆನ್ಷನ್ ಇದ್ರೆ ಅವ್ರಿಗೆ ಒಳ್ಳೆದಾಕರೆ ಕೋರ್ ಟೀಮ್ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಅಥವಾ ಬೇರೆ ಟೀಮ್ ಕೂಡ ಡಿಮ್ಯಾಂಡ್ ಇಟ್ಟಿರ್ಬೋದು 8 ನಂಬರ್ ಆಫ್ ರಿಟೆನ್ಷನ್ ನಮಗೆ ಬೇಕು ಅಂತ. ಸೊ ಹಂಗೆ ನೋಡೋಕೆ ಟಾಪ್ ಆಫ್ ದ ಟೇಬಲ್ ಫಿನಿಶ್ ಮಾಡಿರುವಂಥ ಟಾಪ್ 4 ಟೀಮ್ಗಳೇನಿದ್ದಾವೆ, ಸೊ ಅವರೆಲ್ಲ ಕೇಳ್ತಾರೆ ನಮಗೆ ಬೇಜಾನ್ ರಿಟೆನ್ಷನ್ಗಳು ಬೇಕು ಅಂತ ಕೇಳ್ತವೆ. ಕೆಳಗಡೆ ಬಾಟಮ್ ಆಫ್ ದ ಟೇಬಲಲ್ಲಿ ಫಿನಿಶ್ ಮಾಡಿರೋರು ನಮ್ಗೆ ಯಾವ್ದು ರಿಟೆನ್ಷನೇ ಬೇಕಾಗಿಲ್ಲ, ಗುರು ನಮ್ಗೆ ಏನೂ ಬೇಕಾಗಿಲ್ಲ, ತೀರಾ ಬಾಟಮಲ್ಲಿ ಫಿನಿಶ್ ಮಾಡಿರೋರು ನಮಗೆ ಫುಲ್ಲು ಫ್ರೆಶ್ ಆಗಿ ಶುರು ಮಾಡೋಣ ಅಂತ ಇದ್ದೀವಿ ಅಂತ ಆ ಥರ ಕೇಳ್ತಾರೆ. ಸೊ ಬಟ್ ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಒಂದು ಫ್ರಾಂಚೈಸ್ ಕೇಳಿದೆಯಂತೆ 8 ರಿಟೆನ್ಷನ್ ಬೇಕು ಅಂತ. ಜೊತೆಗೆ ಇನ್ನು ಸುಮಾರು ಫ್ರಾಂಚೈಸ್ಗಳು ಕೇಳಿದ್ರಂತೆ 5ರಿಂದ 7 ನಂಬರ್ ಆಫ್ ರಿಟೆನ್ಷನ್ ನಮಗೆ ಬೇಕು ಅಂತ. ಆ್ಯಕ್ಚುಲಿ 2021 4 ನಂಬರ್ ಆಫ್ ರಿಟೆನ್ಷನ್ನ ಮಾಡ್ಕೊಳ್ಳೋದಕ್ಕೆ ಅಲೋ ಮಾಡಿರ್ತಾರೆ. ಜೊತೆಗೆ ಯಾವುದೇ RTM ಕಾರ್ಡ್ನ ಕೂಡ ಕೊಟ್ಟಿರ್ತಾರೆ 2021 ಮೆಗಾ ಆಕ್ಷನಲ್ಲಿ. ಸೊ ಇವಾಗಲೂ ಕೂಡ ಮೆಗಾ ಆಕ್ಷನ್ ಬರ್ತಾ ಇರೋದ್ರಿಂದ ಸೊ ಇಲ್ಲಿ 5 ರಿಟೆನ್ಷನ್ 5ರಿಂದ 7 ನಂಬರ್ ಆಫ್ ರಿಟೆನ್ಷನ್ ಸುಮಾರು ಫ್ರಾಂಚೈಸಿಗಳು ಕೇಳಿದ್ರಂತೆ. ಸೊ 5 ರಿಟೆನ್ಷನ್ ಅಂತ ಅನ್ಕೊಳ್ಳಿ ಬೇಸಿಕಲಿ. ಸೊ 5 ರಿಟೆನ್ಷನ್ ಬರುವಂಥ ಸಾಧ್ಯತೆ ಕೂಡ ಇದೆ, ಯಾಕಂದರೆ ಸುಮಾರು ಫ್ರಾಂಚೈಸಿಗಳು 5ರಿಂದ 7 ನಂಬರ್ ಆಫ್ ರಿಟೆನ್ಷನ್ಸ್ನ ಕೇಳಿರೋದ್ರಿಂದ 5 ರಿಟೆನ್ಷನ್ ಜೊತೆಗೆ ಹೋಗ್ಬೋದು, ಅಥವಾ 4 ರಿಟೆನ್ಷನ್ ಜೊತೆಗಾರು ಹೋಗ್ಬೋದು, 4 ರಿಟೆನ್ಷನ್ ಜೊತೆಗೆ ಒಂದು RTM ಕಾರ್ಡ್ ಜೊತೆಗಾರು ಹೋಗ್ಬೋದು. ಸೊ ಈ ಥರ ಪ್ರೊಸೆಸ್ಸಲ್ಲಿ ಹೋಗ್ಬೋದು. ಬಟ್ ಫ್ರಾಂಚೈಸ್ಗಳಿಂದ ಡಿಮ್ಯಾಂಡ್ ಬಂದಿರೋದು ಈ ಥರ 5ರಿಂದ 7 ನಂಬರ್ ಆಫ್ ರಿಟೆನ್ಷನ್ ಬರಬೇಕು ಅಂತಲೇ ಸುಮಾರು ಫ್ರಾಂಚೈಸಿಗಳು ಡಿಮ್ಯಾಂಡ್ ಇಟ್ಟಿರೋದು. ಜೊತೆಗೆ ಯಾವುದೇ ರಿಟೆನ್ಷನ್ ಬೇಡ ಅಂತ ಕೆಲವು ಫ್ರಾಂಚೈಸಿಗಳು ಹೇಳಿದವಂತೆ. ಅಂದರೆ ಬಾಟಮಲ್ಲಿ ಒಂದು 2-3 ಫ್ರಾಂಚೈಸ್ ಫಿನಿಶ್ ಮಾಡಿರ್ತಾರ, ಅವ್ರು ಹೇಳಿರ್ತಾರಂತೆ ಯಾವುದೇ ರಿಟೆನ್ಷನ್ ಬೇಡ ಅಂತ. ಸೊ ರಿಟೆನ್ಷನ್ ಬೇಡ ಅಂತಂದರೆ ಸೂಪರ್ ಫ್ರೆಶ್ ಆಗಿ ಎಲ್ಲರೂ ಕೂಡ ಆಕ್ಷನಿಗೆ ಬರ್ತಾರೆ, ಅವಾಗ ಯಾರನ್ನ ಬೇಕಾದ್ರೂ ನಾವು ಪಿಕ್ ಮಾಡ್ಬಿಡ್ಬೋದು ಅನ್ನೋ ಥರ ಕೇಳಿದ್ರಂತೆ. ಬಟ್ ಯಾವುದೇ ರಿಟೆನ್ಷನ್ ಇಲ್ದಂಗಂತೂ ಖಂಡಿತ BCCI ಇದನ್ನು ಅಪ್ರೂವ್ ಅಂತೂ ಖಂಡಿತ ಮಾಡೋದಿಲ್ಲ. ರಿಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಇಲ್ಲ ಅಂತಂದರೆ IPL ಅಂತಲೇ ಅನ್ಸ್ಕೊಳೋದಿಲ್ಲ. ಇವಾಗೆಲ್ಲ ವಿರಾಟ್ ಕೊಹ್ಲಿ ಅವರು ಇವರು ಎಲ್ಲ ಹಂಗೆ ಶಫಲ್ ಆಗೋಗ್ಬಿಡ್ತಾರೆ ಯಾವುದೇ ರಿಟೆನ್ಷನ್ ಇಲ್ಲ ಅಂತ ಅಂದಾಗ. ಸೊ ಈ ರೂಲ್ ಅಂತೂ ತೊಗೊಂಬರೋದಂತೂ ಅಸಾಧ್ಯ. ನನಗೆ ಅನಿಸಿದ ಮಟ್ಟಿಗೆ 4 ರಿಟೆನ್ಷನ್ ಪ್ಲಸ್ 1 RTM ಕಾರ್ಡ್ ಅಥವಾ 3 ರಿಟೆನ್ಷನ್ ಪ್ಲಸ್ 2 RTM ಕಾರ್ಡ್ ಕೊಡ್ಬೋದು ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಒಂದು ಬಿಲೀಫ್ ಫ್ಯಾಕ್ಟರ್ ಬರ್ತಾ ಇದೆ. ನೋಡೋಣ ಅದೇನು ಮಾಡ್ತಾರೆ BCCI ಅಂತ. ಈ ಎಂಡಲ್ಲಿ ಗೊತ್ತಾಗುತ್ತೆ, ಈ ಮಂತ್ ಎಂಡಲ್ಲಿ ಮೀಟಿಂಗ್ ಇದೆಯಂತೆ. ಸ್ವಲ್ಪ ಫ್ರಾಂಚೈಸ್ಗಳು ಅವೈಲೇಬಲ್ ಇಲ್ವಂತೆ, ಇಲ್ಲಾಂದ್ರೆ ಇವಾಗಲೂ ನಡೆಸಿರುವಂತೆ. ಸೊ ಆದ್ರಿಂದ ಈ ಮಂತ್ ಎಂಡಲ್ಲಿ ಫೈನಲೈಸ್ ಆಗುತ್ತೆ ರಿಟೆನ್ಷನ್ ನಂಬರ್ ಆಫ್ ರಿಟೆನ್ಷನ್ಸ್ ಅಂತ ಅಪ್ಡೇಟ್ ಬರ್ತದೆ. ಜೊತೆಗೆ 20 ಕೋಟಿನ ರೈಸ್ ಮಾಡಬೇಕು ಪೋಸ್ಟ್ ವ್ಯಾಲ್ಯೂ ಅಂತ ಅನ್ಕೊಂಡಿದ್ರಂತೆ ಗುರು. ಈ ಮೆಗಾ ಆಕ್ಷನ್ಗೆ 20 ಕೋಟಿ ಲಿಟರಲಿ ಗುರು. ಲಾಸ್ಟ್ ಟೈಮ್ ಮಾಡಿರೋದೆಲ್ಲ ಏನಿದೆ 24 ಕೋಟಿ, ಜೊತೆಗೆ 24 ಕೋಟಿ ಹೋಗಿದ್ರಲ್ಲ ಮಿಚೆಲ್ ಸ್ಟಾರ್ಕ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರಲ್ಲ. ಸೊ ಆ ರೆಕಾರ್ಡು ಕೂಡ ಪ್ರಾಬಬ್ಲಿ ಈ ವರ್ಷ ಬ್ರೇಕ್ ಆಗೋದ್ರಲ್ಲಿ ಆಶ್ಚರ್ಯ ಕಾಣಿಸ್ತಾ ಇಲ್ಲ ನನಗೆ. ಯಾಕೋ ಪ್ರತಿಯೊಂದು ವರ್ಷ ಪೋಸ್ಟ್ ವ್ಯಾಲ್ಯೂ ಜಾಸ್ತಿ ಆದಷ್ಟು, ಲಾಸ್ಟ್ ಇಯರ್ ಕೂಡ ಪೋಸ್ಟ್ ವ್ಯಾಲ್ಯೂ ಅರೌಂಡ್ ಒಂದು 5 ಕೋಟಿನೂ ಜಾಸ್ತಿ ಆಗಿದೆ, 5 ಕೋಟಿನೂ 10 ಕೋಟಿನೂ ಜಾಸ್ತಿ ಆಗಿತ್ತು. ಸೊ ಪ್ರತಿಯೊಂದು ವರ್ಷನೂ ಈ ಥರ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇತ್ತು ಅಂತಂದರೆ ರೆಕಾರ್ಡ್ಸ್ಗಳೆಲ್ಲ ಶಾರ್ಟರ್ ಆಗ್ತಾನೆ ಇರುತ್ತೆ. 20 ಕೋಟಿ ಇವಾಗ 100 crores ಇರೋದು ಪರ್ಸ್ ವ್ಯಾಲ್ಯೂ ಪ್ರತಿಯೊಂದು ಫ್ರಾಂಚೈಸ್ದು ಕೂಡ. ಇವಾಗ 120 ಕೋಟಿ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದಂತೆ, ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಆಸ್ ಪರ್ ದ ಕ್ರಿಕ್ಬಸ್ ರಿಪೋರ್ಟ್ಸು ರಿಟೆನ್ಷನ್ಗಳ ಡಿಮ್ಯಾಂಡ್ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಫ್ರಾಂಚೈಸ್ಗಳ ಪೋಸ್ಟ್ ವ್ಯಾಲ್ಯೂ ಇನ್ಕ್ರೀಸ್ ವಿಚಾರದಲ್ಲಾಗಿರ್ಬೋದು, ಕ್ರಿಕ್ಬಸ್ ಮಾಡಿರುವಂಥ ಅಫಿಷಿಯಲ್ ರಿಪೋರ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಿರಂತೆ BCCI. ಏನೋ ಒಂದು ಮಾಡಬೇಕು ಅಂತ. ರಿಟೆನ್ಷನ್ ಬಗ್ಗೆ ಅಂತೂ ಪಕ್ಕ ಮಾಡೇ ಮಾಡ್ತಾರೆ, ಬಟ್ ಈ ಪೋಸ್ಟ್ ಕ್ಯಾಪ್ ಇನ್ಕ್ರೀಸ್ ಏನಿದೆ ಇದು 20 ಕೋಟಿ ಲಿಟರ್ಲಿ ಯಾವ ಇಯರ್ಲೂ ಕೂಡ 20 ಕೋಟಿನ BCCI ಒಂದೇ ಸಲ ಟಕ್ಕನಂಗೆ ಇನ್ಕ್ರೀಸ್ ಮಾಡಿಲ್ಲ. ಮೆಗಾ ಆಕ್ಷನ್ ಆಗಿರೋ ಸಹ ಮಾಡಿಲ್ಲ. ಮ್ಯಾಕ್ಸಿಮಮ್ ಮಾಡಿರೋ ಒಂದು 5 ಕೋಟಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ, 5ರಿಂದ 10 ಕೋಟಿ ಮಾಡಿರ್ಬೋದು ಅಷ್ಟೇ. ಬಟ್ 20 ಕೋಟಿ ಯಾವ ವರ್ಷನೂ ಕೂಡ ಲಿಟರ್ಲಿ ಮಾಡಿಲ್ಲ. 20 ಕೋಟಿ ಏನಾದ್ರು ಆಯಿತು ಅಂದರೆ ಒಬ್ಬ ಪ್ಲೇಯರ್ 30 ಕೋಟಿ ರೇಂಜಿಗೆ ಡಿಮ್ಯಾಂಡ್ ಇರುವಂಥ ಪ್ಲೇಯರ್ 30 ಕೋಟಿ ರೇಂಜಿಗೆ ಹೋದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಯಾಕಂದರೆ ಪೋಸ್ಟ್ ಕ್ಯಾಪು ಇನ್ಕ್ರೀಸ್ ಆಗ್ತದೆ. ಸ್ವಲ್ಪ ವರ್ಷಗಳ ಹಿಂದೆ ಎಷ್ಟಿತ್ತು IPLದು ಪೋಸ್ಟ್ ವ್ಯಾಲ್ಯೂ 60 ಕೋಟಿ ಇತ್ತು ನೋಡಿ. ಬರ್ತಾ ಯಾವ ರೇಂಜಿಗೆ ಬೆಳೀತಿದ್ರೆ IPL ಪ್ರತಿ ವರ್ಷವೂ ಕೂಡ ಪೋಸ್ಟ್ ಕ್ಯಾಪ್ನ ಇನ್ಕ್ರೀಸ್ ಮಾಡೋ ಥರ ಆಗೋಗ್ಬಿಡಿದೆ. ಇನ್ಕ್ರೀಸ್ ಮಾಡ್ಕೊಂಡು ಬಂದು 120 ಕೋಟಿ ರೇಂಜಿಗೆ ಬಂದಿದೆ. ಆಲ್ಮೋಸ್ಟ್ ಡಬಲ್ ಆಗೋಗ್ಬಿಟ್ಟಿದೆ. ಒಂದು 5-6 ವರ್ಷದ ಹಿಂದೆ ಎಷ್ಟಿತ್ತು ಪೋಸ್ಟ್ ಕ್ಯಾಪು IPLದು. ಸೊ ಅವಾಗೆಲ್ಲ ಒಂಥರ ಹಿಡಿತದಲ್ಲೂ ಮಾಡ್ತಾಯಿದ್ರು, ಬಟ್ ಇವಾಗ ಎಲ್ಲ ದುಡ್ಡೆಲ್ಲ ಎರ್ಚಾಡ್ತಾರೆ. ಹಂಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈಗ ನಿಮ್ಗೇನು ಅನ್ನಿಸ್ತಾ ಇದೆ, ಎಷ್ಟು ನಂಬರ್ ಆಫ್ ರಿಟೆನ್ಷನ್ ಇದ್ರೆ ಒಳ್ಳೇದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.